2025 ಜುಲೈ 15ರಂದು ಬಿಕ್ಲು ಶಿವನ ಮರ್ಡರ್ ನಡೆದಿತ್ತು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಭೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿದೆ. ಭೈರತಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಮಾಡಿದೆ ಹೈಕೋರ್ಟ್. ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಈಗ ಬಂಧನ ಭೀತಿ ಎದುರಾಗಿದೆ. ರೌಡಿ ಶೀಟರ್ ಬಿಕ್ಲಾ ಶಿವ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ಬಂಧನ ಭೀತಿ ಕಾಡ್ತಾ ಇದೆ. ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು ಭೈರತಿ ಬಸವರಾಜ್. ಈಗ ಅವರಿಗೆ ಶಾಕ್ ಎದುರಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭೈರತಿ ಬಸವರಾಜ್ ಅವರನ್ನ ಬಂಧನ ಮಾಡುವ ಸಾಧ್ಯತೆ ಇದೆ. ಈ ಹಿಂದೆ ಕೂಡ ಭೈರತಿ ಬಸವರಾಜ್ ಅರ್ಜಿ ಸಲ್ಲಿಕೆ ಮಾಡಿದ್ರು ನಿರೀಕ್ಷಣಾ ಜಾಮೀನಿಗಾಗಿ. ಈಗ ಭೈರತಿ ಬಸವರಾಜ್ ಅವರು ಸಲ್ಲಿಸಿದ್ದಂತ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿದೆ. 2025 ಜುಲೈ 15ರಂದು ಬಿಕ್ಲು ಶಿವನನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಈ ಕೊಲೆ ಪ್ರಕರಣದಲ್ಲಿ ಎ1 ಆರೋಪಿ ಜಗ್ಗ ಆಗಿದ್ದ. ಎ1 ಆರೋಪಿ ಜಗ್ಗ ಹಾಗೂ ಭೈರತಿ ಬಸವರಾಜ್ ನಡುವೆ ಆಪ್ತತೆ ಇತ್ತು. ಇದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಕೂಡ ಸಿಕ್ಕಿದೆ. ಜೊತೆಗೆ ಬಿಕ್ಲಾ ಶಿವನನ್ನ ಮರ್ಡರ್ ಮಾಡಿದ್ದೆ ಹಳೆ ವೈಷಮ್ಯ ಮತ್ತು ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊತ್ತಾಗಿತ್ತು. ಈ ಕೇಸ್ನಲ್ಲಿ ಭೈರತಿ ಬಸವರಾಜ್ 5ನೇ ಆರೋಪಿ ಆಗಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈ ಹಿಂದೆ ಕೂಡ ಭೈರತಿ ಬಸವರಾಜ್ ಅವರು ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ರು, ವಜಾಗೊಂಡಿತ್ತು. ಈಗ ಮತ್ತೆ ಅರ್ಜಿ ವಜಾಗೊಂಡಿದೆ. ಸೊ ಭೈರತಿ ಬಸವರಾಜ್ ಅವರನ್ನ ಬಂಧನ ಮಾಡುವ ಸಾಧ್ಯತೆ ಎಷ್ಟಿದೆ ಈಗ? ನಯನ, ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ಹಾಲಿ KR-ಪುರಂ ಕ್ಷೇತ್ರದ ಶಾಸಕರಾಗಿರುವಂತಹ ಭೈರತಿ ಬಸವರಾಜ್ ಅವರಿಗೆ ಬಂಧನದ ಭೀತಿ ಈಗ ಎದುರಾಗಿರುವಂತಹದ್ದು. ಅಂದರೆ ಈಗ ಹಲವು ಬಾರಿ ಈ ಹಿಂದೆ ಒಮ್ಮೆ ಹೈಕೋರ್ಟ್ಗೆ ಒಂದು ಪ್ರಕರಣ ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು. ಆವಾಗ ಒಂದು ಇಂಟರಿಮ್ ರಿಲೀಫ್ ಸಿಕ್ಕಿತ್ತು. ಅದನ್ನು ಕೂಡ ಅಲ್ಲಿ ವಜಾ ಆಗುತ್ತೆ. ಮತ್ತೆ ಸೆಷನ್ ಕೋರ್ಟ್ಗೆ ಹೋಗಿ ಅಂತೇಳಿ ಅವ್ರಿಗೆ ಹೇಳಿದ್ದು. ಸೆಷನ್ ಕೋರ್ಟ್ ಕೂಡ 2-3 ವಾರದ ಹಿಂದೆ ಅವರ ಅರ್ಜಿಯನ್ನು ವಜಾಗೊಳಿಸಲಾಯಿತು. ಮತ್ತೆ ಹೈಕೋರ್ಟ್ಗೆ ಬಂದ ಸಂದರ್ಭದಲ್ಲಿ ಅಲ್ಲಿ ವೆಕೇಶನ್ ಬೆಂಚಲ್ಲಿ ಅವರಿಗೆ ಇಂಟರಿಮ್ ಬೇಲ್ ಸಿಕ್ಕಿತ್ತು. ಆದರೆ ಇವತ್ತು ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯ ಅಂತಿಮ ಆದೇಶವನ್ನು ಮಾಡಿರುವಂತಹ ಕೋರ್ಟ್ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿರುವಂತದ್ದು. ಈ ಮೂಲಕ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರಿಗೆ ಬಂಧನದ ಭೀತಿ ಎದುರಾಗಿದೆ. ಸೊ ಈ ಹಿಂದೆ ಹಲವು ಬಾರಿ ನಿರೀಕ್ಷಣಾ ಜಾಮೀನು ಅರ್ಜಿಗಳನ್ನು ಕೋರ್ಟ್ ಮುಂದೆ ಸಲ್ಲಿಸಿದಂತಹ ಸಂದರ್ಭದಲ್ಲಿಯೂ ಕೂಡ CID ಸಾಕಷ್ಟು ವಾದವನ್ನು ಮಾಡಿತ್ತು. ಅಂದ್ರೆ ಈ ಒಂದು ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಒಂದು ಜಮೀನಿನ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಅರೆಸ್ಟ್ ಆಗಿರುವಂತಹ ಜಗ್ಗ ಆಗಲಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದಷ್ಟು ಜನ ಈಗಾಗಲೇ 18 ಜನ ಆರೋಪಿಗಳು ಅರೆಸ್ಟ್ ಆಗಿರುವಂತದ್ದು. ಆ 18 ಜನ ಆರೋಪಿಗಳ ಜೊತೆ ಭೈರತಿ ಬಸವರಾಜ್ ಅವರ ನೇರ ಪಾತ್ರ ಇದೆ ಅನ್ನುವಂಥದ್ದು ಮತ್ತೆ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಕೂಡ ಭೈರತಿ ಬಸವರಾಜ್ ಅವರ ಪಾತ್ರ ಇದೆ ಅನ್ನೋದಕ್ಕೆ ನಮ್ಮ ಬಳಿ ಸಾಕ್ಷಿಗಳಿರುವಂಥದ್ದು. ಹಾಗಾಗಿ ಅವ್ರನ್ನ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅತ್ಯಂತ ಅಗತ್ಯ ಇದೆ. ಹಾಗಾಗಿ ಅವ್ರನ್ನ ಬಂಧನ ಮಾಡಲೇಬೇಕು. ಅವರಿಗೆ ಯಾವುದೇ ಕಾರಣಕ್ಕೆ ನಿರೀಕ್ಷಣಾ ಜಾಮೀನನ್ನು ಕೊಡಬಾರ್ದು ಅಂತ ಹೇಳಿ CID ತಮ್ಮ ವಕೀಲರ ಮೂಲಕ SPP ಜಗದೀಶ್ ಅವರ ಮೂಲಕ ವಾದವನ್ನು ಮಂಡಿಸಿತ್ತು. ಆದರೆ ಭೈರತಿ ಬಸವರಾಜ್ ಪರವಾಗಿ ಸಂದೇಶ್ ಚೌಟ ಅವರು ವಾದ ಮಾಡೋ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಅವ್ರಿಗೂ ಯಾವುದೇ ಪಾತ್ರ ಇಲ್ಲ, ಇವರು ವಿಚಾರಣೆಗೆ ಸಹಕರಿಸ್ತಾರೆ, ಈಗಾಗಲೇ 2 ಬಾರಿ ವಿಚಾರಣೆಗೆ ಹೋಗಿದ್ದಾರೆ, ಮತ್ತೆ ಈಗ ಚಾರ್ಜ್ ಶೀಟ್ ಹಾಕಿರುವಂತದ್ರಲ್ಲಿ ಕೂಡ ಭೈರತಿ ಅವರ ಹೆಸರಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದು ವಾದವನ್ನು ಮಾಡಿದ್ರು. ಆದರೆ CID ಇಲ್ಲಿಯವರೆಗೆ ನಡೆದಂತಹ ತನಿಖೆಯಲ್ಲಿ ಭೈರತಿ ಅವರು ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಈಗ ಅರೆಸ್ಟ್ ಆಗಿರುವಂತಹ ಅಕೀಸ್ ಜೊತೆ ನೇರವಾದಂತಹ ಸಂಪರ್ಕಗಳಿದೆ ಅನ್ನುವಂತಹ ಒಂದಷ್ಟು ಸಾಕ್ಷಿಗಳನ್ನ ವಾದವನ್ನು ಮಂಡಿಸಿತ್ತು. ಸೊ ಇಲ್ಲಿರುವಂತಹದ್ದು KR-ಪುರಂ ಭಾಗದಲ್ಲಿರುವಂತಹ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ಬಿಕ್ಲು ಶಿವ ಮತ್ತೆ ಜಗ್ಗ ನಡುವೆ ಒಂದಷ್ಟು ಜಗಳಗಳಾಗಿತ್ತು ಮತ್ತೆ ವಿವಾದಗಳಿತ್ತು. ಅದರಲ್ಲಿ ನೇರವಾಗಿ ಭೈರತಿ ಬಸವರಾಜ್ ಅವರು ಇದ್ದಾರೆ ಅನ್ನುವಂಥದ್ದು CIDಯ ವಾದ. ಇಲ್ಲಿವರೆಗೆ ನಡೆದಂತಹ ತನಿಖೆ ಮತ್ತೆ A1 ಆರೋಪಿ ಜಗ್ಗ ಇದ್ದಾನೆ, ಈತನ ಜೊತೆ ಅಂದ್ರೆ ಬೇರೆ ಬೇರೆ ಉತ್ತರ ಭಾರತಕ್ಕೆ ಹೋಗಿ ಕೆಲವೊಂದಷ್ಟು ತೀರ್ಥಯಾತ್ರೆಗಳಲ್ಲಿ ಕೂಡ ಅವರು ಭಾಗಿಯಾಗಿದ್ರು. ದೇವಸ್ಥಾನಗಳು ಕೂಡ ಹೋಗಿದ್ರು ಕೂಡ ಸಂಬಂಧಪಟ್ಟಂತೆ ಕೂಡ ಸಾಕ್ಷಿಗಳು ನೀಡಲಾಗಿತ್ತು. ಇಡೀ ಪ್ರಕರಣವನ್ನು ನೋಡ್ತಾ ಹೋದ್ರೆ ಆರಂಭದಿಂದ ಕೂಡ CID ಭೈರತಿ ಬಸವರಾಜ್ ಅವರ ನೇರವಾಗಿ ಅವ್ರನ್ನ ಬಂಧಿಸಿ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಮಾಡಿದ್ರೆ ಮಾತ್ರ ಅಸಲಿ ಸತ್ಯವನ್ನು ಹೊರ ತೆಗಿಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಹಾಗಾಗಿ ಅವ್ರಿಗೆ ಯಾವುದೇ ಕಾರಣಕ್ಕೆ ನಿರೀಕ್ಷಣಾ ಜಾಮೀನನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಂಡಿಸಿದ್ರು. ಹಾಗಾಗಿ ಇವತ್ತು ಅವರಿಗೆ CID ಪರವಾಗಿ ಅಂದರೆ ನಿರೀಕ್ಷಣಾ ಜಾಮೀನು ಅರ್ಜಿಯ ವಜಾವನ್ನ ಮಾಡಿರುವಂಥದ್ದು. ಸೊ ಈಗ ಭೈರತಿ ಬಸವರಾಜ್ ಅವರನ್ನ ಹುಡುಕಾಟ ಮಾಡುವಂಥ ಕೆಲಸವನ್ನು CID ಅಧಿಕಾರಿಗಳು ಮಾಡಬೇಕಾಗಿರುವಂಥದ್ದು. ಆದರೆ ಕಳೆದ ಇದೇ ತಿಂಗಳ 4ನೇ ತಾರೀಕು ಭೈರತಿ ಬಸವರಾಜರ ಹುಟ್ಟುಹಬ್ಬ ಇತ್ತು. ಅಂದರೆ ಸಾಕಷ್ಟು ಫ್ಲೆಕ್ಸು ಅದು ಸಂಬಂಧಪಟ್ಟಂತೆ ಪತ್ರಿಕೆಗಳಲ್ಲಿ ಅವರ ಹುಟ್ಟುಹಬ್ಬದ ಶುಭಾಶಯಗಳು ರಾಜಿಸಿದ್ರು ಕೂಡ ಭೈರತಿ ಬಸವರಾಜ್ ಅವರು ಹುಟ್ಟುಹಬ್ಬವನ್ನು ಕೂಡ ಅವ್ರ ಕ್ಷೇತ್ರದಲ್ಲಿ ಇದ್ದು ಆಚರಣೆ ಮಾಡಲಿಲ್ಲ, ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಸೊ ಕಳೆದ 1 ವಾರದಿಂದ ಭೈರತಿ ಬಸವರಾಜ್ ಎಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಹಾಗೆ ಈಗ CID ಅಧಿಕಾರಿಗಳು ಭೈರತಿ ಬಸವರಾಜ್ನ ಪತ್ತೆ ಹಚ್ಚುವಂಥ
ಅನ್ನುವಂಥದ್ದಾಗಲಿ ಅವ್ರನ್ನ ಬಂಧನ ಮಾಡುವಂಥ ಅನಿವಾರ್ಯತೆ ಎದುರಾಗಿದೆ. ಯಾಕೆಂದರೆ ಅಷ್ಟರ ಮಟ್ಟಿಗೆ CID ಅವ್ರದ್ದು ಬಂಧನ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಈ ಪ್ರಕರಣದಲ್ಲಿ ಅವರಿಗೆ ನಿರೀಕ್ಷಣಾ ಜಾಮೀನನ್ನು ಕೊಡಬಾರ್ದು ಅಂತೇಳಿ ವಾದವನ್ನು ಮಂಡಿಸಿ ಹೈಕೋರ್ಟ್ನಲ್ಲಿ ಈಗ ಗೆದ್ದಿರುವಂಥದ್ದು. ಆದರೆ ಅದಕ್ಕೆ ಪೂರಕವಾಗಿ ಈಗ ಬೈರತಿ ಬಸವರಾಜನ್ನ ಅರೆಸ್ಟ್ ಮಾಡ್ತಾರಾ ಅನ್ನುವಂಥದ್ದು ಪ್ರಮುಖವಾಗಿರುವಂಥದ್ದು. ಯಾಕೆಂದರೆ FIR ನಲ್ಲಿ ಅವರ ಹೆಸರಿತ್ತು, ಅಕ್ಯೂಸ್ ನಂಬರ್ 5 ಇದ್ರು. ಸೊ ಅವರ ವಿರುದ್ಧವಾಗಿ ಅವರ ಬಿಕ್ಲು ಶಿವ ತಾಯಿ ದೂರಿನಲ್ಲಿ ಕೂಡ ಉಲ್ಲೇಖವನ್ನು ಮಾಡಿ ಇವರೇ ಈ ಹಿಂದೆ ಇದ್ದು ಇವರೇ ಮಾಸ್ಟರ್ ಮೈಂಡ್ ಆಗಿ ಅವರು ಕೆಲವು ಹುಡುಗರನ್ನ ಬಿಟ್ಟು ಅವ್ರನ್ನ ಏನು ಕೊಲೆ ಮಾಡಿಸಿದ್ದಾರೆ ಅಂತ ಹೇಳಿ ಪ್ರಮುಖವಾದ ಆರೋಪವನ್ನು ಮಾಡಿದ್ರು. ಈ ಹಿಂದೆ ಅಂದ್ರೆ ಭಾರತೀನಗರ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳ ಮುಂದೆ ಹಾಜರಾಗಿದ್ರು ಕೂಡ ಆಗ ಆರಂಭಿಕ ಹಂತದಲ್ಲಿ ಅವರಿಂದ ಸಾಕ್ಷಿಗಳನ್ನ ಪಡ್ಕೊಳ್ಳಿಕ್ಕೆ ಅಥವಾ ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು ಇಂಟ್ರಾಗೇಷನ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಆದರೆ CID ಗೆ ವರ್ಗಾವಣೆ ಆದ ನಂತರ CID ಅಧಿಕಾರಿಗಳು ತನಿಖೆಯಲ್ಲಿ ಅವರ ಪಾತ್ರ ಸಾಕಷ್ಟು ಎಸ್ಟಾಬ್ಲಿಷ್ ಆಗುವಂತ ಎವಿಡೆನ್ಸ್ಗಳು ಸಿಕ್ಕಿದೆ, ಮತ್ತೆ ಕೋ ಅಕ್ಯೂಸ್ಡ್ಗಳ ಹೇಳಿಕೆಗಳು ಲಭ್ಯ ಆಗಿರುವಂತದ್ದು. ಹಾಗಾಗಿ ಅವರ ಇಂಟ್ರಾಗೇಷನ್ ಅತ್ಯಂತ ಅಗತ್ಯ ಇದೆ ಅಂತೇಳಿ ವಾದವನ್ನು ಮಾಡಿದ್ರು. ಎಸ್ ರಮೇಶ್, ಇವಾಗ ಬೈರತಿ ಬಸವರಾಜ್ ಅವ್ರ ಮುಂದೆ ಏನೆಲ್ಲ ಆಯ್ಕೆಗಳಿವೆ ಬಚಾವಾಗೋದಕ್ಕೀಗ? ಈಗಿರುವಂತಹದ್ದು ಒಂದೇ ಒಂದು ಆಯ್ಕೆ ಇರುವಂಥದ್ದು ಸುಪ್ರೀಂ ಕೋರ್ಟ್ಗೆ ಈ ಆದೇಶವನ್ನು ಪ್ರಶ್ನೆ ಮಾಡಿ ಹೋಗಬೇಕಾಗುತ್ತೆ. ಸೊ ಅಷ್ಟರ ಒಳಗಾಗಿ ಅಂದರೆ ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ಏನಾದರೂ ಒಂದು ರಿಲೀಫ್ ಸಿಗುವವರೆಗೂ ಕೂಡ CID ಅಧಿಕಾರಿಗಳು ಯಾವುದೇ ಕ್ಷಣದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬಹುದು, ಅಲ್ಲಿಯವರೆಗೂ ಕೂಡ ಅವಕಾಶಗಳಿರುವಂಥದ್ದು. ಹಾಗಾಗಿ ಒಂದು ಕಡೆ ಕಾನೂನಿನ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ಎಲ್ಲ ಒಂದು ಕಡೆ ಹೈಕೋರ್ಟಲ್ಲಿ ಸೆಷನ್ ಕೋರ್ಟಲ್ಲಾಗಲಿ ಅವರ ವಿರುದ್ಧ ಆದೇಶ ಬಂದಂಥ ಒಂದಷ್ಟು ಸಮಯಾವಕಾಶಗಳಿರ್ತದೆ. ಆ ಸಂದರ್ಭದಲ್ಲಿ ಕೂಡ CID ಅಧಿಕಾರಿಗಳು ಎಲ್ಲ ಒಂದು ಕಡೆ ಇದುವರೆಗೆ ಅವ್ರನ್ನ ಅರೆಸ್ಟ್ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಸೊ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಜಾ ಆಗುತ್ತೆ, ಅವರು ಮತ್ತೆ ಹೈಕೋರ್ಟ್ಗೆ ಬಂದು ಅಲ್ಲಿ ಇಂಟ್ರಿಮ್ ಬೇಲನ್ನು ಪಡ್ಕೊಳ್ಳುವವರೆಗೂ ಕೂಡ ಒಂದು ವಾರ ಸಮಯಾವಕಾಶ ಇತ್ತು. ಆ ಸಂದರ್ಭದಲ್ಲಿ ಕೂಡ CID ಅಧಿಕಾರಿಗಳು ಹುಡುಕ್ತಾ ಇದೀವಿ ಅಂತ ಹೇಳ್ತಾರೆ. ಆದರೆ ಅಂತಿಮವಾಗಿ ಇಂಟ್ರಿಮ್ ಆಂಟಿಸಿಪೇಟರಿ ಬೇಲ್ ಸಿಕ್ಕ ನಂತರ ಮತ್ತೆ ಅವರು ಬರ್ತಾರೆ. ಸೊ ಇಂತಹ ಸಮಯಗಳಲ್ಲಿ CID ಅಧಿಕಾರಿಗಳು ಎಷ್ಟು ಒಂದು ಕೆಲಸವನ್ನ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ತಾರಾ ಅಥವಾ ಅವ್ರಿಗಿರುವಂತಹ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಅವರು ಮತ್ತೆ ನಿರೀಕ್ಷಣಾ ಜಾಮೀನನ್ನು ಕೇಳುವಂತ ಸಾಧ್ಯತೆ ಇರುವಂತದ್ದಾದ್ರೆ ಸುಪ್ರೀಂ ಕೋರ್ಟ್ ಈ ರೀತಿಯಾದಂತಹ ಹಾರ್ಡ್ಕೋರ್ ಕ್ರೈಮ್ ಕೇಸ್ಗಳಲ್ಲಿ ಆರೋಪಿಗಳಿಗೆ ನಿರೀಕ್ಷಣಾ ಜಾಮೀನು ಕೊಡುವಂತದ್ದಾಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ವಿಷಯವನ್ನ ಅಂದ್ರೆ ಕೇಸನ್ನ ಅಂದ್ರೆ ವಿಚಾರಣೆಗೆ ಕೈಗೆತ್ತಿಕೊಳ್ಳುವಂತದ್ದೇ ಸಾಕಷ್ಟು ಸಮಯಾವಕಾಶಗಳಾಗುತ್ತೆ. ಸೊ ಹಾಗಾಗಿ ಬೈರತಿ ಬಸವರಾಜ್ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಾ ಅಥವಾ ಅಲ್ಲಿಯವರೆಗೆ ತಲೆಮರೆಸ್ಕೊಳ್ತಾರ ಅಥವಾ ತಾವಾಗೇ CID ಅಧಿಕಾರಿಗಳ ಮುಂದೆ ಬಂದು ವಿಚಾರಣೆಗೆ ಹಾಜರಾಗ್ತಾರಾ? ಸೊ ಈಗಿರುವಂತಹದ್ದು. ಆದ್ರೆ CID ಅಧಿಕಾರಿಗಳ ಮೂಲಗಳೇನು ಹೇಳ್ತಾ ಇದೆ ಅಂದ್ರೆ ಎಲ್ಲ ಒಂದ್ ಕಡೆ ನಾವು ಸರ್ವೆಲೆನ್ಸ್ ಅಲ್ಲಿ ಇದ್ದೇವೆ, ಇವತ್ತು ಅರ್ಜಿ ವಜಾ ಆಗಿದೆ, ಅವ್ರನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಯಾವಾಗ ಅವರ ಬಂಧನ ಅನ್ನುವಂಥದ್ದು ಕೂಡ ಪ್ರಶ್ನೆ ಇರುವಂಥದ್ದು. ಯಾಕೆಂದ್ರೆ ಈ ರೀತಿ ಮರ್ಡರ್ ಕೇಸ್ಗಳಲ್ಲಿ ಅವರು ಮಾಜಿ ಸಚಿವರು ಹಾಲಿ ಶಾಸಕರು ನೇರವಾಗಿ ಭಾಗಿಯಾಗಿದ್ದಾರೆ ಅಥವಾ ಅವರ ಸೂಚನೆ ಮೇರೆಗೆ ಯಾರೋ ಒಂದಷ್ಟು ಜನ ಹುಡುಗರು ಹೋಗಿ ಕೊಲೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಇನ್ವೆಸ್ಟಿಗೇಷನ್ ಟೈಮಲ್ಲಿ ಒಂದಷ್ಟು ಬಾಲ್ಯ ಆಗಿರುವಂತಹ ಸತ್ಯಗಳು ಮತ್ತೆ ಒಂದಷ್ಟು ಎವಿಡೆನ್ಸ್ಗಳು. ಸೊ ಆ ಎವಿಡೆನ್ಸ್ಗಳಿದ್ದಾಗ ಒಬ್ಬ MLA ಅವ್ರನ್ನ ಅರೆಸ್ಟ್ ಮಾಡದೆ ಒಂದು ಇಂಟ್ರಾಗೇಷನ್ ಮಾಡದೆ ಬಿಡ್ತಾರೆ ಅನ್ನೋದಾದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಗಳಿಗೆ ಇದೇ ರೀತಿಯಾದಂತಹ ಕಾನೂನು ಅನ್ವಯ ಆಗುತ್ತಾ, ಇದೇ ರೀತಿ ಮಾಡ್ತಾರ ಅನ್ನುವಂಥ ಪ್ರಶ್ನೆಗಳು ಸಾರ್ವಜನಿಕವಾಗಿ ಉಟ್ಕೊಳ್ಳುವಂಥದ್ದು ಸಹಜ. ಹಾಗಾಗಿ CID ಗೆ ಒಂದು ಚಾಲೆಂಜಿಂಗ್ ಇದೆ ಈಗ ಅವ್ರನ್ನ ಹುಡುಕಿ ಅರೆಸ್ಟ್ ಮಾಡುವಂತಹದ್ದು. ಸೊ ಆದ್ರೆ ಬೈರತಿ ಬಸವರಾಜ್ಗೆ ಇರುವಂತಹ ಆಯ್ಕೆ ಏನಂದ್ರೆ ಈ ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗುವಂತಹದ್ದು. ಆದ್ರೆ ಈ ಮಧ್ಯೆ ಒಂದಷ್ಟು ಸಾಕಷ್ಟು ಸಮಯಾವಕಾಶಗಳಿರ್ತದೆ. ತಕ್ಷಣಕ್ಕೆ ಅವ್ರನ್ನ ಹುಡುಕಿದ್ದೇ ಆದಲ್ಲಿ ಅಥವಾ ಅವ್ರು ಸಿಕ್ಕಿದ್ದೇ ಆದಲ್ಲಿ CID ಅಧಿಕಾರಿಗಳು ಬಂಧನ ಮಾಡುವಂಥ ಸಾಧ್ಯತೆಗಳಿರುವಂತಹದ್ದು. ಹಾಗೆ ನಮಗೆ ಸಿಕ್ಕುವಂಥ ಮಾಹಿತಿ ಪ್ರಕಾರ CID ಅಧಿಕಾರಿಗಳು ಈಗ ಆಕ್ಟಿವ್ ಆಗಿದ್ದಾರೆ. ಹೈಕೋರ್ಟ್ ಆದೇಶ ಬಂದ ಬಳಿಕ ಆಕ್ಟಿವ್ ಆಗಿ ಅವ್ರು ಎಲ್ಲಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಹುಡುಕಾಟವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು. ಒಂದು ಇವತ್ತು ಸಂಜೆ ಅಥವಾ ನಾಳೆ ಒಳಗಾಗಿ ಅವ್ರನ್ನ ಹುಡುಕ್ತೇವೆ ಅನ್ನುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಆದರೆ ಬಂಧನ ಆಗುತ್ತಾ ಇಲ್ವ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತಹದ್ದು. ನಯನ, ಥ್ಯಾಂಕ್ ಯು ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.